ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂದರೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಚಾರ್ವಿ, ಚಿರು ಭದ್ರಾವತಿಯಿಂದ ಬಂದಿದ್ದಾರೆ ಬೆಂಗಳೂರಿಗೆ. ಸೊ ಅವ್ರ ಜೊತೆ ನಾವು ಬೆಂಗಳೂರಲ್ಲಿ ಕೆಲವೊಂದು ಪ್ಲೇಸಸ್ಗೆ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಇಸ್ಕಾನ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮನೆಯಿಂದ ಹೊರಟ್ವಿ. ಆಲ್ಮೋಸ್ಟ್ 10 o'clock ಮನೆ ಬಿಟ್ವಿ. ದಾರಿ ಮಧ್ಯೆ ವ್ಯಾರಿಯರ್ ಫೇಮಸ್ ಬೇಕ್ರಿ, ಅಲ್ಲಿ ನಾವು ಕೆಲವೊಂದು ಬಿಸ್ಕೆಟು, ಕೇಕು ಇದೆಲ್ಲನ ತೊಗೊಂಡು ಸ್ವಲ್ಪ ಅಲ್ಲೇ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿಂದರು ಗಾಡೀಲೇ. ಆಮೇಲೆ ಇಸ್ಕಾನ್ ಹತ್ರ ಬಂದ್ವಿ. ವೀಕ್ ಡೇಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಫ್ರೀ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಇದು ಸಮ್ಮರ್ ವೆಕೇಷನ್ಸ್ ಅಲ್ವಾ, ಹಾಗಾಗಿ ಫ್ರೀ ಇರಲಿಲ್ಲ, ಫುಲ್ ಎಲ್ಲ ರಶ್ ಇತ್ತು. ಪಾರ್ಕಿಂಗ್ ಅಂತೂ ಫುಲ್ ಎಲ್ಲ ಕಡೆ ಫುಲ್ಲಾಗಿತ್ತು. ಮತ್ತು ಕೊನೆಯದಾಗಿ ಒಂದು ಕಡೆ ಪಾರ್ಕಿಂಗ್ ಸಿಕ್ತು, ಅಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಳ್ಕೊಂಡು ಹೋದ್ವಿ. ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ನಾವು ಅಲ್ಲಿ ಹೋಗೋ. 11:30 ಆಗಿತ್ತು. ತುಂಬಾ ಬಿಸಿಲು, ಆವಾಗಲೇ ಬಿಸಿಲು ಸೆಕೆ ಆಗ್ತಾಯಿತ್ತು. ಸೊ ಒಳಗಡೆ ಹೋದ್ವಿ. ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗನೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕಾರಲ್ಲೇ ಸ್ಲಿಪ್ಪರ್ಸ್ ಬಿಟ್ಟು ನಡ್ಕೊಂಡು ಬಂದ್ವಿ. ಇಸ್ಕಾನ್ ದೇವಸ್ಥಾನದ ಬಗ್ಗೆ ಬೆಂಗಳೂರಲ್ಲಿ ಇರೋರಷ್ಟೇ ಅಲ್ಲದೆ ಹೊರಗಡೆ ಬೇರೆ ಬೇರೆ ಊರಲ್ಲಿ ಇರೋರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಆದರೂ ಸಹ ಇವತ್ತಿನ ವ್ಲಾಗಲ್ಲಿ ನಾನು ಇಸ್ಕಾನ್ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಇಸ್ಕಾನ್ ಟೆಂಪಲು ಬೆಂಗಳೂರಿನ ರಾಜಾಜಿನಗರದ ಹರೇ ಕೃಷ್ಣ ಬೆಟ್ಟದಲ್ಲಿ ಇರೋದು. ಇನ್ನು ವರ್ಲ್ಡ್ಸ್ ಬಿಗ್ಗೆಸ್ಟ್ ರಾಧಾಕೃಷ್ಣ ಟೆಂಪಲಲ್ಲಿ ಈ ಇಸ್ಕಾನ್ ಟೆಂಪಲ್ ಕೂಡ ಒಂದು ಅಂತ ಹೇಳ್ಬೋದು. ಇಲ್ಲಿ ಆಧ್ಯಾತ್ಮಿಕತೆ, ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಎಲ್ಲ ರೀತಿ ಚಟುವಟಿಕೆಗಳು ನಡೆಯುತ್ತೆ. ಇಲ್ಲಿ ಯಾವಾಗಲೂ ಪ್ರಶಾಂತವಾದಂಥ ವಾತಾವರಣ ಮತ್ತು ಭಜನೆ, ಸಮಾಜ ಸೇವೆ ಇಂಥದಕ್ಕೆಲ್ಲ ಇದು ತುಂಬಾ ಹೆಸರುವಾಸಿಯಾಗಿದೆ. ನಿಮಗೆ ಗೊತ್ತೇ ಇದೆ ಬಿಸಿಲು ಯಾವ ಥರ ಇದೆ ಅಂತ. ಕಾಲು ತುಂಬಾ ಸುಡ್ತಾಯಿತ್ತು, ಕಲ್ ಮೇಲೆ ಇಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಎಲ್ಲ ಕಡೆ ಮ್ಯಾಟ್ ಹಾಕಿದ್ರು, ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋದ್ವಿ. ಇನ್ನು ಇಲ್ಲಿರುವಂಥ ಮುಖ್ಯ ದೇವತೆಗಳು ಅಂತಂದರೆ ರಾಧಾಕೃಷ್ಣ, ಕೃಷ್ಣ ಬಲರಾಮ, ನಿತಾಯ್ ಗೌರಂಗ. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲ್ಲ, ಹಾಗಾಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇನ್ನು ನೀವು ಮನುಷ್ಯನ ದೇಹ ಹೇಗೆ ಹುಟ್ಟಿನಿಂದ ಸಾವಿನವರೆಗೆ ಹಂತ ಹಂತವಾಗಿ ಬದಲಾಗುತ್ತೆ ಅಂತ ಸಹ ಈ ಸ್ಟ್ಯಾಚ್ಯೂಸಲ್ಲಿ ನೋಡ್ಬೋದು. ಹುಟ್ಟು, ಯೌವನ, ವೃದ್ಧಾಪ್ಯ, ಸಾವು, ಇದಾದಮೇಲೆ ಮತ್ತೆ ಹುಟ್ಟು, ಸಾವು, ಈ ಚಕ್ರ ಹೇಗೆ ಮುಂದುವರಿಯುತ್ತೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದ್ರ ಬಗೆಗಿನ ಮಾಹಿತಿ ಕೂಡ ನೀವು ಪಕ್ಕದಲ್ಲೇ ಸಹ ನೋಡ್ಬೋದು. ಹಾಗೆ ಮುಂದಕ್ಕೆ ಬಂದರೆ ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಇತ್ತು. ಹಾಗೆ ಸುಮ್ಮನೆ ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಸ್ನ್ಯಾಕ್ಸ್ ಸ್ಟಾಲ್ಸ್ ಹತ್ರ ಬಂದಾಗ ಮಕ್ಕಳು ಮುಂದಕ್ಕೆ ಹೋಗಲಿಲ್ಲ, ಅಲ್ಲೇ ಸ್ಟಕ್ ಆಗಿಬಿಟ್ರು. ಸೊ ಹಾಗಾಗಿ ಮಕ್ಕಳಿಗಂತ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಮೊದಲೆಲ್ಲ ಇಲ್ಲಿ ಪ್ರೈಸ್ ತುಂಬಾ ಕಾಸ್ಟ್ಲಿ ಇರ್ತಿತ್ತು, ಬಟ್ ಇವಾಗ ಹೊರಗಡೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಹಾಗಾಗಿ ಮತ್ತು ಫ್ರೆಂಚ್ ಫ್ರೈಸು ಮತ್ತು ತುಂಬ ಬಿಸಿಲಿರೋದ್ರಿಂದ ಬಾದಾಮಿ ಹಾಲು ಮತ್ತು ಮ್ಯಾಂಗೋ ಲಸ್ಸಿ ಇದಿಷ್ಟನ್ನ ತೊಗೊಂಡು ಅಲ್ಲೇ ಕುಡಿದ್ವಿ. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಎಕ್ಸಿಟ್ ಹತ್ರ ಬಂದರೆ ಪ್ರಸಾದವಾಗಿ ದಾಲ್ ಕಿಚಡಿ ಕೊಡ್ತಾಯಿದ್ರು. ಅದನ್ನು ತೊಗೊಂಡು ಅಲ್ಲೇ ಕೂತ್ಕೊಂಡು ತಿಂದ್ವಿ. ಇವಾಗ ಮೊದಲೆಲ್ಲ ಕೂರಲಿಕ್ಕೆ ಜಾಗ ಇರಲಿಲ್ಲ, ಬಟ್ ಇವಾಗ ಕೂರಲಿಕ್ಕೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಆರಾಮಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಅಲ್ಲೇ ಪ್ರಸಾದವನ್ನು ತಿಂದು ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಕಾರ್ ಹತ್ರ ಬಂದು ಹತ್ಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಸೀದಾ ಹೋಗಿದ್ದು ಜವಾಹರ್ಲಾಲ್ ನೆಹರು ಪ್ಲ್ಯಾನಿಟೋರಿಯಮ್ಗೆ. 12:30 ಶೋ ಮಿಸ್ ಆಗಿದ್ದರಿಂದ ನಾವು 2:30 ಶೋಗೆ ಹೋಗೋಣ ಅಂತ ಬಂದ್ವಿ. ಫಸ್ಟು ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ವಿ. ಇವತ್ತಿನ ನಮ್ಮ ಟಾಪಿಕ್ ಅವರ್ ಸನ್ ಆ್ಯಂಡ್ ಇಟ್ಸ್ ಫ್ಯಾಮಿಲಿ. ಟಿಕೆಟು ಅಡಲ್ಟ್ಸ್ಗೆ 100 ಮತ್ತು ಕಿಡ್ಸ್ಗೆ 60 ರೂಪೀಸು. ಇಲ್ಲಿ ನೀವು ನೋಡ್ತಾ ಇರೋದು 50 kg ಪ್ಲ್ಯಾಸ್ಟಿಕ್ ವೇಸ್ಟ್ನಿಂದ ರೀಸೈಕಲ್ ಮಾಡಿರುವಂತಹ ಬೆಂಚು. ಶೋ ಇದ್ದಿದ್ದು 2:30ಗೆ, ನಮಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದ್ದಿದ್ದರಿಂದ ಹಾಗೆ ನಾವು ಅಲ್ಲೇ ನಂದಿನಿ ಇತ್ತು. ಸೊ ಹಾಗಾಗಿ ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ಅವ್ರವ್ರಿಗೆ ಇಷ್ಟ ಆಗಿರೋ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ಅಲ್ಲೇ ಹೊರಗಡೆ ತುಂಬಾ ಸೈನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ಥರ ಇಟ್ಟಿದ್ದರು, ಅದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ಇವಾಗ ನಾವು ಥಿಯೇಟ್ರ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ.
ಥಿಯೇಟ್ರ್ ಒಳಗೆ ಹೋದ್ಮೇಲೆ ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿಲ್ಲ. ಆದರೆ ನಾನು ಒಳಗಡೆ ಹೇಗಿದೆ ಅಂತ ತೋರಿಸ್ಲಿಕ್ಕೆ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿದ್ದೀನಿ. ಒಳಗಡೆ ಸ್ವಲ್ಪ ಕತ್ಲಿರೋದ್ರಿಂದ ವಿಡಿಯೋ ಕ್ಲಾರಿಟಿ ಇಲ್ಲ. ಇದು ಸ್ಕ್ರೀನು ರೌಂಡ್ ಶೇಪಲ್ಲಿ ಇರುತ್ತೆ, ಮೇಲ್ಭಾಗದಲ್ಲಿರುತ್ತೆ. ನಾವು ಚೇರ್ಸ್ನ ಹಿಂದಕ್ಕೆ ಪುಷ್ ಮಾಡಿಕೊಂಡು ತಲೆ ಮೇಲೆತ್ಕೊಂಡು ನೋಡಬೇಕು. ರಾತ್ರಿ ಹೊತ್ತಲ್ಲಿ ನಮಗೆ ಆಕಾಶ ಯಾವ ರೀತಿ ಕಾಣುತ್ತೆ ಅದೇ ರೀತಿ ಇಲ್ಲಿ ನಮಗೆ ಮೇಲ್ಗಡೆ ಸ್ಕ್ರೀನ್ ಕಾಣುತ್ತೆ. ಇದು ಸೂರ್ಯ ಮತ್ತು ಅದರ ಫ್ಯಾಮಿಲಿ ರಿಲೇಟೆಡ್ ಟಾಪಿಕ್ ಆಗಿರೋದ್ರಿಂದ ಎಲ್ಲ ಆಕಾಶ ಮೇಲ್ಗಡೆ ಏನೇನು ಕಾಣಿಸುತ್ತೆ ಆ ಸ್ಟಾರ್ಸು ಅದೆಲ್ಲ ಮೇಲ್ಗಡೆಯಿಂದ ನಾವು ನೋಡಬೇಕು. ಆ್ಯಕ್ಚುಲಿ ಶೋ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರಜ್ವಲಿಸುತ್ತಿರುವ ಭಾಸ್ಕರನನ್ನು ನಾವು ನೆನೆಯೋಣ, ಜ್ಯೋತಿ ಸ್ವರೂಪನಾದ ಅವನನ್ನು ಧ್ಯಾನಿಸೋಣ. ಆದಿತ್ಯನು ನಮ್ಮ ಶೋ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನೂ ಕೆಲವೊಂದು ಎಕ್ಸ್ಪರಿಮೆಂಟ್ಸ್ ಏನೇನಿದೆ ಅಲ್ಲಿ ಹೊರಗಡೆ ನಾವು ಕೂಡ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಈ ಜಾಗ ಓದ್ತಿರೋ ಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗಿದೆ. ನಾವು ನೋಡಿದಂಥ ಶೋ ಸನ್ ಆ್ಯಂಡ್ ಫ್ಯಾಮಿಲಿ ತುಂಬಾ ಅದ್ಭುತವಾಗಿತ್ತು. ಓದ್ತಿರೋ ಮಕ್ಕಳಿಗೆ ಇವಾಗ ಪಾಠದಲ್ಲಿ ಬಂದೇ ಬರುತ್ತೆ, ಅವ್ರಿಗೆ ಇಲ್ಲಿ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ. ಮಕ್ಕಳನ್ನೇನಾದ್ರು ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ನೀವು ಈ ಪ್ಲಾನಿಟೋರಿಯಮ್ಗೆ ಕರ್ಕೊಂಡು ಹೋಗ್ಬೋದು. ಪ್ಲಾನಿಟೋರಿಯಮಿಂದ ಹೊರಗೆ ಬಂದುಬಿಟ್ಟು ಅಲ್ಲೇ ಕಾರಲ್ಲಿ ಕೂತ್ಕೊಂಡು ಕೆಲವೊಂದು ಸ್ನ್ಯಾಕ್ಸ್, ಕೇಕು, ಪಫ್ ಎಲ್ಲ ಇತ್ತು, ಅದನ್ನೆಲ್ಲ ತಿಂದ್ವಿ. ಎಲ್ಲ ತಿಂದು ಮುಗಿಸಿ ನೆಕ್ಸ್ಟ್ ನಮ್ಮ ಸವಾರಿ ಹೋಗಿದ್ದು ಕಬ್ಬನ್ ಪಾರ್ಕ್ ಕಡೆಗೆ. ಅಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್ ನಡೀತಾ ಇತ್ತು. ಹಾಗಾಗಿ ಫುಲ್ಲು ಜನ ಮತ್ತು ವೆಹಿಕಲ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅಲ್ಲೇ RCB ಮ್ಯಾಚ್ ನಡೀತಾ ಇರೋದ್ರಿಂದ ಎಲ್ಲರೂ RCB ಟೀ ಶರ್ಟ್ನ ಮಾಡ್ತಾಯಿದ್ರು. ಸೊ ಚಿರುಗೆ ಒಂದು ಟೀ ಶರ್ಟ್ ಕೂಡ ತೊಗೊಂಡ್ವಿ. ನಾವು ಕಬ್ಬನ್ ಪಾರ್ಕ್ ಒಳಗೆ ಹೋಗಲಿಲ್ಲ. ಅಲ್ಲೇ ಗೇಟ್ನ ಮುಂಭಾಗದಲ್ಲಿ ಒಂದು ನಾವು ರೆಗ್ಯುಲರ್ ಆಗಿ ತಿನ್ನುವಂಥ ಒಂದು ಫ್ರೂಟ್ ಸ್ಟಾಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ವಾಕ್ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ಅಲ್ಲಿ ಬಂದು ನಾವು ಫ್ರೂಟ್ಸು ಮತ್ತು ಮ್ಯಾಂಗೋ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ ಗೊತ್ತಲ್ವಾ. ಸೊ ಅದನ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಮ್ಯಾಂಗೋ ತೊಗೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದ್ವಿ. ಅದ್ರ ಜೊತೆ ಸ್ವಲ್ಪ ಟಿಕ್ಕಿ ಪೂರಿ ಮತ್ತು ಚರುಮುರಿ ಇದೆಲ್ಲನೂ ತೊಗೊಂಡು ಒಟ್ಟಿಗೆ ಎಲ್ಲರೂ ತಿಂದ್ವಿ. ಅಲ್ಲಿಂದ ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿರೋ ಬೆಂಗಳೂರು ಅಕ್ವೇರಿಯಂಗೆ ಬಂದ್ವಿ. ಅಲ್ಲಿ ಸಹ ನಿಮಗೆ ಎಂಟ್ರಿ ಫೀಸಸ್ ಇರುತ್ತೆ. ಅಡಲ್ಟ್ಸ್ಗೆ 90 ರುಪೀಸ್ ಮತ್ತು ಕಿಡ್ಸ್ಗೆ 30 ರುಪೀಸ್ ಇರುತ್ತೆ. ಇದು ಸಹ ಮಕ್ಕಳಿಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ಅಕ್ವೇರಿಯಂ ಅಲ್ಲ, ಚಿಕ್ಕ ಅಕ್ವೇರಿಯಂ, ಬಟ್ ಡಿಫ್ರೆಂಟ್ ಕಲರ್ಫುಲ್ ಆಗಿರುವಂಥ ಫಿಶಸ್ ತುಂಬಾ ಇದೆ. ಕೆಳಗಡೆ ಫ್ಲೋರ್ನಲ್ಲಿ ನಿಮಗೆ ಅಷ್ಟು ಫಿಶಸ್ ಇರಲ್ಲ, ಕೆಲವೊಂದು ಫಿಶಸ್ ನೋಡ್ಬೋದು. ಇನ್ನು ಫಸ್ಟ್ ಫ್ಲೋರ್ಗೆ ಹೋದರೆ ಅಂತೂ ನಿಮಗೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ಕಲ್ ಶೇಪಲ್ಲಿ ಅಕ್ವೇರಿಯಂನ ಇಟ್ಟಿದ್ದಾರೆ, ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಜೆಲ್ಲಿ ಫಿಶನ್ನು ನೋಡ್ಬೋದು. ಜೆಲ್ಲಿ ಫಿಶ್ ಅಷ್ಟೇ ಅಲ್ಲ, ಮತ್ತು ನಿಮ್ಮ ಟಾರ್ಟಾಯಿಲ್ ಕೂಡ ಇದೆ. ಇನ್ನೂ ತುಂಬಾ ಕಲರ್ಫುಲ್ ಫಿಶಸ್ ಇದೆ. ನನಗೆ ಅದು ಯಾವುದಾದ್ರು ಹೆಸರು ಗೊತ್ತಿಲ್ಲ, ಬಟ್ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇವಾಗ ಆಲ್ರೆಡಿ ಸಮ್ಮರ್ ವೆಕೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ. ಫ್ರೀ ಇದ್ದಾಗ ಒಂದಿನ ಟೈಮ್ ಮಾಡಿಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಅಕ್ವೇರಿಯಂ ಮತ್ತು ಪ್ಲಾನಿಟೋರಿಯಂ ಎಲ್ಲದಕ್ಕೂ ಮಕ್ಕಳನ್ನ ಕರ್ಕೊಂಡೋದ್ರೆ ಖಂಡಿತವಾಗ್ಲೂ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ. ಈಗ ಕ್ವಿಕ್ಕಾಗಿ ಎಲ್ಲ ಫಿಶಸ್ ಹತ್ರ ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಡೋಣ.
ಈ ಕಲರ್ಫುಲ್ ಫಿಶಸ್ ಡೈರೆಕ್ಟಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ಹಾಗೆ ಟಚ್ ಮಾಡೋಣ ಅನಿಸುತ್ತೆ, ಬಟ್ ಟಚ್ ಮಾಡಲಿಕ್ಕಾಗಲ್ಲ. ಸೊ ಎಲ್ಲ ಫಿಶ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದು ಶ್ರೀಜು ಮತ್ತು ಚಾರ್ವಿ ಇಬ್ಬರು ಕಾಟನ್ ಕ್ಯಾಂಡಿ ತೊಗೊಂಡು ತಿಂದರು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಗಡೆ ನಾವು ಹೇಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಯಾಕಂದರೆ ಪಾರ್ಕಿಂಗ್ ತುಂಬಾ ದೂರದಲ್ಲಿತ್ತು. ನಾ ಹೇಳಿದ್ನಲ್ವ, ಮ್ಯಾಚ್ ನಡೀತಾ ಇರೋದ್ರಿಂದ ನಮಗೆ ಪಾರ್ಕಿಂಗ್ ಸಿಕ್ಕಿರಲಿಲ್ಲ, ಹಂಗಾಗಿ ದೂರದಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಮತ್ತೆ ಅಲ್ಲಿಗೆ ನಡ್ಕೊಂಡು ಹೋದ್ವಿ. ದಾರಿ ಮಧ್ಯದಲ್ಲಿ ಜೋಳ ಬೇರೆ ಇತ್ತು, ಅದನ್ನ ಮಿಸ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿಬಿಟ್ಟು ಒಂದೆರಡು ಜೋಳ ತೊಗೊಂಡು ಅದನ್ನು ಸಹ ತಿಂದ್ವಿ. ಜೋಳ ತಿನ್ನಬೇಕಾದ್ರೆ ಶ್ರೀಕಾಂತ್ ಅವ್ರ ಮುಖ ನೋಡಿ ಕಣ್ಣು ಮೂಗು ಎಲ್ಲ ಸಿಂಕ್ ಆಗಿಬಿಡುತ್ತೆ. ಅದಕ್ಕೆ ತಮಾಷೆ ಮಾಡ್ತಾ ಯಾರ್ಯಾರ ಫೇಸ್ ಹೆಂಗೆ ಕಾಣುತ್ತೆ ಜೋಳ ಕಚ್ಚಬೇಕಾದ್ರೆ ಅಂತ ಸುಮ್ಮನೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಇವಳು ನೋಡಿ ಫೇಸ್ ಯಾವುದೇ ರಿಯಾಕ್ಷನ್ ಇರಲಿ ಕಚ್ಚಿ ತಿಂತಾ ಇದ್ಲು. ಫೈನಲ್ ಆಗಿ ಇವಾಗ ಮನೆಗೆ ಹೋಗೋ ಟೈಮು. ಹಾಗಾಗಿ ನಮ್ಮ ಒನ್ ಡೇ ಔಟಿಂಗ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.